ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧದ ಬಳಿಕ ಗಡಿಯಲ್ಲಿ ಯುದ್ಧ ಕಾರ್ಮೋಡ ಇದೆ. ಇದರ ನಡುವೆ ವಿದೇಶಾಂಗ ಸಚಿವ ಜೈಶಂಕರ್ಗೆ ಅಮೆರಿಕ ವಿದೇಶಾಂಗ ಸಚಿವ ಕರೆ ಮಾಡಿದ್ದಾರೆ. ಜೈಶಂಕರ್ ಜೊತೆ ಮಾತನಾಡಿದ್ದಾರೆ ಅಮೆರಿಕದ ಮಾರ್ಕೋ ರೂಬಿಯೋ. ಉಗ್ರರನ್ನ ಶಿಕ್ಷಿಸದೆ ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಭಾರತ ಸ್ಪಷ್ಟವಾಗಿ ಹೇಳಿದೆ. ಅಮೆರಿಕ ವಿದೇಶಾಂಗ ಸಚಿವರಿಗೆ ಭಾರತದ ನಿಲುವನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ ವಿದೇಶಾಂಗ ಸಚಿವ ಜೈಶಂಕರ್. ದಾಳಿಕೋರರು, ಬೆಂಬಲಿಗರು ಮತ್ತು ಸಂಚುಕೋರರನ್ನ ಯಾವತ್ತಿಗೂ ಬಿಡೋದಿಲ್ಲ. ಅಮೆರಿಕದ ವಿದೇಶಾಂಗ ಸಚಿವರಿಗೆ ಈ ಕುರಿತಾಗಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಜೈಶಂಕರ್. ಸ್ಪಷ್ಟವಾಗಿ ಹೇಳಿದ್ದಾರೆ, ಯುದ್ಧಕ್ಕೆ ಮುಂದಾಗದಂತೆ ಅಮೆರಿಕ ವಿದೇಶಾಂಗ ಸಚಿವರು ಈ ಸಂದರ್ಭದಲ್ಲಿ ಭಾರತದ ಬಳಿ ಮನವಿಯನ್ನ ಮಾಡ್ಕೊಳ್ತಾರಂತೆ. ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ನೇರ ಕೈವಾಡ ಇದೆ ಅಂತ ಭಾರತ ಹೇಳೋದು ಮಾತ್ರ ಅಲ್ಲ, ಸಾಕ್ಷ್ಯವನ್ನು ಕೂಡ ಮುಂದಿಟ್ಟಿದೆ. ಇಸ್ಲಾಮಿಕ್ ಭಯೋತ್ಪಾದಕರಿಗೆ ಪಾಕಿಸ್ತಾನವೇ ಬೆನ್ನೆಲುಬಾಗಿ ನಿಂತಿದೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಗೆ ಜೈಶಂಕರ್ ಸ್ಪಷ್ಟವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಉದ್ವಿಗ್ನತೆಯನ್ನ ಕಡಿಮೆ ಮಾಡೋದಕ್ಕೆ ಪಾಕ್ ಜೊತೆ ಮಾತುಕತೆಗೆ ಅಮೆರಿಕ ಸಲಹೆ ನೀಡಿದೆಯಂತೆ. ವಿದೇಶಾಂಗ ಸಚಿವ ಜೈಶಂಕರ್ ಬಳಿ ಮಾತನಾಡಿದಂತಹ ಸಂದರ್ಭದಲ್ಲಿ ಅಮೆರಿಕ ವಿದೇಶಾಂಗ ಸಚಿವರು ಈ ಮನವಿಯನ್ನ ಮಾಡಿಕೊಂಡಿದ್ದಲ್ಲದೆ ಪಾಕ್ ಜೊತೆ ಮಾತುಕತೆಯನ್ನ ನಡೆಸಿ ಅನ್ನುವಂತಹ ಸಲಹೆಯನ್ನ ನೀಡಿದ್ದಾರೆ. ಮಾತುಕತೆಗೆ ಒಪ್ಪದೆ ಉಗ್ರರು, ಸಂಚುಕೋರರನ್ನ ಬಿಡಲ್ಲ ಅಂತ ಭಾರತ ತನ್ನ ಸ್ಪಷ್ಟ ನಿಲುವನ್ನ ಈ ಸಂದರ್ಭದಲ್ಲಿ ಅಮೆರಿಕಕ್ಕೆ ತಿಳಿಸಿದೆ. ಉಗ್ರರ ವಿರುದ್ಧದ ಹೋರಾಟಕ್ಕೆ ಅಮೆರಿಕದ ಬೆಂಬಲ ಅಂತ ಈ ಸಂದರ್ಭದಲ್ಲಿ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ತಿಳಿಸಿದ್ದಾರಂತೆ. ಒಂದು ಕಡೆ ಭಾರತ ಮತ್ತು ಪಾಕ್ ಗಡಿಯಲ್ಲಿ ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅಂತಹ ಪರಿಸ್ಥಿತಿ ಇದೆ. ಯುದ್ಧದ ಕಾರ್ಮೋಡ ಇದೆ. ಇಂಥದರ ನಡುವೆ ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ಭಾರತದ ವಿದೇಶಾಂಗ ಸಚಿವರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ದಾಳಿಕೋರರು, ಬೆಂಬಲಿಗರು ಮತ್ತು ಸಂಚುಕೋರರನ್ನ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ, ಸದೆ ಬಡಿತೀವಿ ಅಂತ ಅಮೆರಿಕದ ವಿದೇಶಾಂಗ ಸಚಿವರಿಗೆ ಸ್ಪಷ್ಟವಾಗಿ ಖಂಡತುಂಡವಾಗಿ ತಿಳಿಸಿದ್ದಾರೆ. ಯುದ್ಧಕ್ಕೆ ಮುಂದಾಗಬಾರದು ಅಂತ ಈ ಸಂದರ್ಭದಲ್ಲಿ ಅಮೆರಿಕ ವಿದೇಶಾಂಗ ಸಚಿವರು ಭಾರತದ ಬಳಿ ಮನವಿ ಮಾಡ್ಕೋತಾರಂತೆ. ಆದರೆ ಇದಕ್ಕೆ ಜೈಶಂಕರ್ ಅವರು ಭಾರತದ ನಿಲುವೇನು, ಭಾರತ ಕ್ರಮ ಯಾಕೆ ತೆಗೆದುಕೊಳ್ಳುತ್ತೆ, ಯಾಕೆ ತೆಗೆದುಕೊಳ್ಳಬೇಕು, ಇದೆಲ್ಲದರ ಬಗ್ಗೆ ಸ್ಪಷ್ಟವಾಗಿ ವಿವರಿಸಿದ್ದಾರಂತೆ. ಪಹಲ್ಗಾಮ್ನಲ್ಲಿ ಪ್ರವಾಸಿ ಹಿಂದೂಗಳ ಮೇಲೆ ನರಮೇಧವೇ ನಡೆದು ಹೋಯಿತು. ಉಗ್ರರನ್ನ ಸುಮ್ಮನೆ ಬಿಡುವ ಪ್ರಶ್ನೆ ಇಲ್ಲ ಅಂತ ತಿಳಿಸಿದ್ದಾರೆ. ಪಾಕ್ ಪ್ರಧಾನಿಯ ಜೊತೆ ಅಮೆರಿಕದ ವಿದೇಶಾಂಗ ಸಚಿವರ ಮಾತುಕತೆ ಆಯಿತು. ಪಹಲ್ಗಾಮ್ ಉಗ್ರರ ದಾಳಿಯನ್ನ ಪಾಕಿಸ್ತಾನ ಖಂಡಿಸಿದೆ. ಪಾಕ್ ಪ್ರಧಾನಿಗೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಪಾಕ್ ಪ್ರಧಾನಿ ಜೊತೆಯೂ ಕೂಡ ಅಮೆರಿಕದ ವಿದೇಶಾಂಗ ಸಚಿವರು ಮಾತನಾಡ್ತಾರೆ. ಪಹಲ್ಗಾಮ್ ಉಗ್ರರ ದಾಳಿಯನ್ನ ಇಲ್ಲಿಯವರೆಗೂ ಪಾಕಿಸ್ತಾನ ಖಂಡಿಸಿಲ್ಲ. ಸೌಜನ್ಯಕ್ಕಾದರೂ ವಿರೋಧ ವ್ಯಕ್ತಪಡಿಸಿಲ್ಲ, ಅದನ್ನ ಖಂಡಿಸಿಲ್ಲ. ಆ ಬಗ್ಗೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಾರ್ವಜನಿಕವಾಗಿ ದಾಳಿಯನ್ನ ಖಂಡಿಸಿ ಭಾರತದ ಜೊತೆ ತನಿಖೆಗೆ ಸಹಕಾರವನ್ನ ಕೊಡಿ ಅಂತ ಹೇಳಿದ್ದಾರೆ. ಭಾರತದ ಜೊತೆ ಮಾತುಕತೆ ನಡೆಸಿ ಉದ್ವಿಗ್ನತೆಯನ್ನ ಕಡಿಮೆಗೊಳಿಸಲು ಸೂಚನೆಯನ್ನ ನೀಡಿದ್ದಾರೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ. ಶಹಬಾಜ್ ಶರೀಫ್ ಜೊತೆ ವಿದೇಶಾಂಗ ಕಾರ್ಯದರ್ಶಿ ಮಾತನಾಡಿದರು. ಪಹಲ್ಗಾಮ್ ದಾಳಿ ಪ್ರಜ್ಞೆ ಇಲ್ಲದೆ ಮಾಡಲಾದಂತಹ ದಾಳಿ ಅಂತ ರೂಬಿಯೋ ಈ ಸಂದರ್ಭದಲ್ಲಿ ಪಾಕ್ಗೆ ತಿಳಿಸಿದ್ದಾರೆ. ಭಾರತದ ಜೊತೆ ಮೊದಲು ಮಾತನಾಡಿ ಈ ದಾಳಿಯನ್ನ ಖಂಡಿಸಿ ಮಾತುಕತೆಯ ಮೂಲಕ ಬಗೆಹರಿಸುವಂತಹ ಪ್ರಯತ್ನ ಮಾಡಿ, ಜೊತೆಗೆ ಏನೀ ದಾಳಿ ಆಯಿತು ಆ ದಾಳಿ ತನಿಖೆಗೆ ಸಂಪೂರ್ಣವಾಗಿ ಸಹಕಾರವನ್ನ ಕೊಡಿ. ಶಹಬಾಜ್ ಶರೀಫ್ಗೆ ಸೂಚನೆಯನ್ನ ನೀಡಿದ್ದಾರೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ. ಭದ್ರತಾ ಮಂಡಳಿ ಖಂಡನಾ ನಿರ್ಣಯ ದುರ್ಬಲಗೊಳಿಸಿದ್ದಕ್ಕೂ ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಈಗ ಅಮೆರಿಕ ಮಧ್ಯಪ್ರವೇಶವನ್ನ ಮಾಡಿದೆ. ಭಾರತ ಮತ್ತು ಪಾಕ್ ನಡುವೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ
ಯುದ್ಧ ನಡಿಬಹುದು, ಸೇನಾ ಮಿಲಿಟರಿ ಕಾರ್ಯಾಚರಣೆ ಆಗಬಹುದು ಅನ್ನುವಂತಹ ಸಂದರ್ಭದಲ್ಲಿ ಅಮೆರಿಕಾದ ವಿದೇಶಾಂಗ ಸಚಿವರು ಎರಡೂ ದೇಶದ ಬಳಿಯೂ ಕೂಡ ಮಾತನಾಡಿದ್ದಾರೆ. ಉಗ್ರರನ್ನ ಸದೆ ಬಡಿಬೇಕು, ಉಗ್ರರ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಅಮೆರಿಕ ಸದಾ ಜೊತೆಗೆ ನಿಲ್ಲುತ್ತೆ ಅಂತ ಒಂದು ಕಡೆ ಭಾರತಕ್ಕೆ ಹೇಳ್ತಾರೆ, ಮತ್ತೊಂದು ಕಡೆ ಪಾಕ್ ಅನ್ನ ತರಾಟೆಗೆ ತೆಗೆದುಕೊಳ್ತಾರೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರ ಹತ್ಯಾಕಾಂಡವೇ ನಡೆದು ಹೋಗಿದೆ. ಈ ಹಿನ್ನೆಲೆಯಲ್ಲಿ ಎನ್ಐಎ ತನಿಖೆಯನ್ನ ಚುರುಕುಗೊಳಿಸಿದೆ. ಎನ್ಐಎ ತನಿಖೆಯಲ್ಲಿ ಒಂದೊಂದೇ ಸ್ಫೋಟಕ ಸಂಚು ಈಗ ಬಯಲಾಗ್ತಾ ಇದೆ. ಉಗ್ರರ ಸ್ಫೋಟಕ ಸಂಚು ಬಯಲಾಗ್ತಾನೆ ಇದೆ. ಒಟ್ಟು 3 ಸ್ಥಳಗಳನ್ನ ಉಗ್ರರು ದಾಳಿಗೆ ಅಂತ ಶಾರ್ಟ್ ಲಿಸ್ಟ್ ಮಾಡಿದ್ರಂತೆ. ಬೈಸರನ್, ಬೇತಬ್ ಹಾಗೂ ಅರು ವ್ಯಾಲಿ ಈ 3 ಪ್ರದೇಶಗಳನ್ನ ಶಾರ್ಟ್ ಲಿಸ್ಟ್ ಮಾಡಿದ್ರು ಉಗ್ರರು. ಪಹಲ್ಗಾಮ್ ದಾಳಿಗೂ ಮುನ್ನ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅದಕ್ಕಾಗಿ 3 ಪ್ರದೇಶವನ್ನ ಗುರುತಿಸಿಕೊಂಡಿರ್ತಾರೆ. ಪಹಲ್ಗಾಮ್ನ 3 ಕಣಿವೆಯನ್ನ ಆಯ್ಕೆ ಮಾಡ್ಕೊಳ್ತಾರೆ. ಆದ್ರೆ ಬೇತಬ್ ಹಾಗೂ ಅರು ವ್ಯಾಲಿ ಇಲ್ಲಿ ಭದ್ರತೆ ಟೈಟ್ ಇರುತ್ತೆ, ಟೈಟ್ ಸೆಕ್ಯೂರಿಟಿ ಇರುವಂತಹ ಹಿನ್ನೆಲೆಯಲ್ಲಿ ಬೈಸರನ್ ಕಣಿವೆಯನ್ನ ಆಯ್ಕೆ ಮಾಡ್ಕೊಳ್ತಾರೆ. ಬೈಸರನ್ ವ್ಯಾಲಿಯಲ್ಲಿ 15ರಿಂದ 20 ದಿನಗಳ ಕಾಲ ಉಗ್ರರು ಅಲ್ಲೇ ಇರ್ತಾರೆ. ಪ್ರತಿಯೊಂದನ್ನು ಕೂಡ ಬಹಳ ಸೂಕ್ಷ್ಮದಿಂದ ಗಮನಿಸ್ತಾರೆ, ನಿಗಾ ವಹಿಸಿರ್ತಾರೆ. ಪ್ರವಾಸಿಗರ ಎಂಟ್ರಿ, ಎಕ್ಸಿಟ್ ಈ ಗೇಟ್ಗಳ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡೆದಿದ್ರು ಉಗ್ರರು. ಅಲ್ಲಿನ ಸ್ಥಳೀಯರ ಸಹಾಯವನ್ನು ಕೂಡ ಪಡೆದುಕೊಂಡಿದ್ರು. ಪಕ್ಕಾ ಪ್ಲಾನ್ ಮಾಡಿಕೊಂಡು ಏಪ್ರಿಲ್ 22ನೆಯ ತಾರೀಕು ಪಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರ ನರಮೇಧವನ್ನೇ ನಡೆಸಿದ್ದಾರೆ ಉಗ್ರರು. ಇವೆಲ್ಲವೂ ಕೂಡ ಎನ್ಐಎ ತನಿಖೆಯಲ್ಲಿ ಬಯಲಾಗಿದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ದಾಳಿ ಮಾಡೋದಕ್ಕೂ ಮುನ್ನ 3 ಸ್ಥಳಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ 2 ಸ್ಥಳದಲ್ಲಿ ಟೈಟ್ ಸೆಕ್ಯೂರಿಟಿ ಇರುವಂತಹ ಹಿನ್ನೆಲೆಯಲ್ಲಿ ಕೊನೆಯದಾಗಿ ಬೈಸರನ್ ಕಣಿವೆಯನ್ನೇ ಆಯ್ಕೆ ಮಾಡಿಕೊಂಡು ದಾಳಿ ಮಾಡಿದರು. ಪಾಕಿಸ್ತಾನಕ್ಕೆ ಯುದ್ಧ ಭೀತಿ ಶುರುವಾಗಿದೆ. ಹಫೀಜ್ ಸಯೀದ್ಗೆ ಈಗ ಜೀವ ಭಯ ಕಾಡ್ತಾ ಇದೆ. ಹಫೀಜ್ ಸಯೀದ್ ಮೋಸ್ಟ್ ವಾಂಟೆಡ್. ಲಷ್ಕರ್ ಎ ತೊಯ್ಯಬಾದ ಮುಖ್ಯಸ್ಥ. ಲಷ್ಕರ್ ಎ ತೊಯ್ಯಬಾ ಉಗ್ರನಿಗೆ ಭಾರತದಿಂದ ಹತ್ಯೆಯಾಗುವಂತಹ ಭೀತಿ ಈಗ. ಎಲ್ಇಟಿ ಮುಖ್ಯಸ್ಥನಿಗೆ ಅಪರಿಚಿತ ಹಂತಕರ ಭೀತಿ ಕೂಡ ಹೆಚ್ಚಾಗಿದೆ. ಉಗ್ರ ಹಫೀಜ್ ಸಯೀದ್ ನಿವಾಸಕ್ಕೆ 4 ಪಟ್ಟು ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಪಹಲ್ಗಾಮ್ ದಾಳಿಯ ನಂತರ ಈ ಉಗ್ರ ಹಫೀಜ್ ಸಯೀದ್ ನಿವಾಸಕ್ಕೆ 4 ಪಟ್ಟು ಭದ್ರತೆ ಹೆಚ್ಚಳ ಮಾಡಲಾಗಿದೆ. ಲಾಹೋರ್ನ ನಿವಾಸಕ್ಕೆ ಆತ ಇರೋದು ಲಾಹೋರ್ನಲ್ಲಿ. ಆತನ ನಿವಾಸಕ್ಕೆ ಈಗ ಟೈಟ್ ಸೆಕ್ಯೂರಿಟಿ. ಇದರ ಜೊತೆಗೆ ಡ್ರೋನ್ ನಿಂದಲೂ ಕೂಡ ನಿರಂತರವಾಗಿ ಮನೆಯ ಸುತ್ತ ಕಣ್ಗಾವಲಿದೆ. ಎಲ್ಇಟಿ ಮುಖ್ಯಸ್ಥನ ರಕ್ಷಣೆಗೆ ಪಾಕಿಸ್ತಾನ ಸೇನೆ ಮುಂದಾಗಿದೆ. ಪಾಕಿಸ್ತಾನ ಸೇನೆಯಿಂದಲೇ ರಕ್ಷಣೆ ಸಿಗ್ತಾ ಇರುವಂಥದ್ದು, ಭದ್ರತೆಯ ವ್ಯವಸ್ಥೆ ಕೂಡ ಆಗಿರುವಂಥದ್ದು. ಹಫೀಜ್ ಸಯೀದ್ ನಿವಾಸದ 4 ಕಿಲೋಮೀಟರ್ ಸುತ್ತ ಭದ್ರತೆ ಇದೆ. ಮನೆಯ ಸುತ್ತ ಪಾಕ್ ಯೋಧರನ್ನ ಪಾಕ್ ಸೇನೆ ನೇಮಕ ಮಾಡಿದೆ. ಮೋಸ್ಟ್ ವಾಂಟೆಡ್ ಉಗ್ರ ಅಂತ ಈಗಾಗಲೇ ಅಮೆರಿಕ ಕೂಡ ಘೋಷಣೆ ಮಾಡಿದೆ. ಅಷ್ಟೇ ಅಲ್ಲ, ಹಫೀಜ್ ಸಯೀದ್ ತಲೆಗೆ $10 ಮಿಲಿಯನ್ ಘೋಷಣೆ ಕೂಡ ಆಗಿದೆ. ಈ ಜಾಗತಿಕ ಉಗ್ರ ಅಂತ ಘೋಷಣೆ ಮಾಡಿದೆ ವಿಶ್ವಸಂಸ್ಥೆ. ಇಷ್ಟಾದ್ರೂ ಉಗ್ರನ ರಕ್ಷಣೆಗೆ ಮುಂದಾಗಿದೆ ರಣಹೇಡಿ ಪಾಪಿ ಪಾಕಿಸ್ತಾನ. ಮುಂಬೈ ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್ ಈತ. 2008ರಲ್ಲಿ ನಡೆದಂತಹ ಮುಂಬೈ ದಾಳಿ 166 ಜನರನ್ನ ಬಲಿ ಪಡೆದಂತಹ ದಾಳಿ. ಈ ದಾಳಿಯ ಮಾಸ್ಟರ್ ಮೈಂಡ್ ಈ ಹಫೀಜ್ ಸಯೀದ್. ಈತನನ್ನ ಮೋಸ್ಟ್ ವಾಂಟೆಡ್ ಉಗ್ರ ಅಂತ ಅಮೆರಿಕ ಘೋಷಣೆ ಮಾಡಿದೆ. ಅಷ್ಟೇ ಅಲ್ಲ, ಈತನ ತಲೆಗೆ $10 ಮಿಲಿಯನ್ ಘೋಷಣೆ ಮಾಡಿದೆ. ಇಷ್ಟಾದರೂ ಕೂಡ ಪಾಕಿಸ್ತಾನ ಈ ಉಗ್ರನಿಗೆ ನೆಲೆ ಕೊಟ್ಟಿರುವಂಥದ್ದು, ಆತನ ಭದ್ರತೆಗೆ ನಿಂತಿರುವಂಥದ್ದು. ಇದು ಪಾಪಿ ಪಾಕಿಸ್ತಾನದ ನಡೆ. 2008 ನವೆಂಬರ್ 26ರಂದು ಮುಂಬೈನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿ ಹಾಗೂ ಮೊನ್ನೆ ನಡೆದಂತಹ ಪಹಲ್ಗಾಮ್ ದಾಳಿಯ ಪ್ರಮುಖ ಶಂಕಿತ ಉಗ್ರ ಈತ.
LET ಮುಖ್ಯಸ್ಥ ಹಫೀಜ್ ಸಯೀದ್. ಈತ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಪ್ರತಿ ಬಾರಿಯೂ ಪಾಕಿಸ್ತಾನ ಹೇಳ್ತಾ ಇರೋದು ಆತ ಜೈಲಿನಲ್ಲಿದ್ದಾನೆ ಅಂತ. ಆದ್ರೆ ಈಗ ಈತ ಪಾಕಿಸ್ತಾನದ ಲಾಹೋರ್ನಲ್ಲಿಯೇ ಇರೋದು. ಜೊತೆಗೆ ಪಾಕಿಸ್ತಾನ ಸೇನೆಯೇ ಆತನಿಗೆ ಭದ್ರತೆ ಕೊಟ್ಟಿರೋದು ಬಟಾ ಬಯಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.